ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳೋದಿಷ್ಟೇ, ಗವರ್ನರ್ ಎಲ್ಲಿಯೂ ಕೂಡ ನಾನು ಭಾಷಣ ಮಾಡಲ್ಲ ಅಂತ ಹೇಳಿಲ್ಲ. ತಪ್ಪು ಸಂದೇಶವನ್ನ ಆಡಳಿತ ಪಕ್ಷ ಕೊಡ್ತಾ ಇದೆ. ಅವ್ರು ಹೇಳಿದ್ದಿಷ್ಟೇ, ಕೇಂದ್ರದ ವಿರುದ್ಧ ಇರುವಂತಹ ಕೆಲವೊಂದಿಷ್ಟು ವಿಚಾರ ಅದನ್ನ ತೆಗೆದು ಭಾಷಣ ಮಾಡಬೇಕು ಅಂತ. ನಿಯಮಗಳ ಪ್ರಕಾರ ಸದನಕ್ಕೆ ಬರಲು ಗವರ್ನರ್ ನಿರಾಕರಿಸುವಂತಿಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಸ್ಪಷ್ಟವಾಗಿ ಈ ಕುರಿತು ಉಲ್ಲೇಖ ಇದೆ. ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾಗಿರುವ ರಾಜ್ಯಪಾಲ ಆರ್ಟಿಕಲ್ 176(1) ಪ್ರಕಾರ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕು. ಮೊದಲ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದು ಕಡ್ಡಾಯ. ಭಾಷಣದ ವಿಷಯದ ಮೇಲೆ ರಾಜ್ಯಪಾಲರು ನಿರ್ಣಯ ತೆಗೆದುಕೊಳ್ಳುವಂತಿಲ್ಲ. ರಾಜ್ಯಪಾಲರು ಹೀಗೆ ನಿರಾಕರಿಸಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟು. ಸದನಕ್ಕೆ ಬರಲು ನಿರಾಕರಿಸಿದ್ರೆ ಸಾಂವಿಧಾನಿಕ ಕರ್ತವ್ಯದ ನಿರಾಕರಣೆ ಆಗತ್ತೆ. ಈ ರೀತಿ ಮಾಡೋ ಹಾಗಿಲ್ಲ. ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡಲ್ಲ ಅಂತ ಸದ್ಯ ಗವರ್ನರ್ ಪಟ್ಟು ಹಿಡಿದಿದ್ದಾರೆ. ಅದರಲ್ಲಿರುವಂತಹ ಕೆಲವೊಂದಿಷ್ಟು ವಿಚಾರ, ಜಿ ರಾಮ್ಜಿ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿರೋದು, ನರೇಗಾ ಬದಲಾವಣೆಯ ಕುರಿತು ಕೆಲವೊಂದಿಷ್ಟು ಅಂಶಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಅದನ್ನ ಓದೋದಿಕ್ಕೆ ರಾಜ್ಯಪಾಲರು ಒಪ್ತಾ ಇಲ್ಲ. ಆದ್ರೆ ನಿಯಮ ಏನ್ ಹೇಳುತ್ತೆ? ನಿಯಮಗಳ ಪ್ರಕಾರ ಸದನಕ್ಕೆ ಬರಲು ಗವರ್ನರ್ ನಿರಾಕರಿಸೋ ಹಾಗಿಲ್ಲ. ರಾಜ್ಯಪಾಲರ ಕಡ್ಡಾಯ ಕರ್ತವ್ಯಗಳಲ್ಲಿ ಸ್ಪಷ್ಟವಾಗಿ ಇದು ಉಲ್ಲೇಖ ಇದೆ. ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಬೇಕಾಗಿರೋದು ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176(1) ಪ್ರಕಾರ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಮೊದಲ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದು ಕಡ್ಡಾಯ ಕರ್ತವ್ಯ. ಇದು ಭಾಷಣದ ವಿಷಯದ ಮೇಲೆ ರಾಜ್ಯಪಾಲರು ನಿರ್ಣಯ ತೆಗೆದುಕೊಳ್ಳೋ ಹಾಗಿಲ್ಲ. ಈ ನಿಯಮಗಳ ಬಗ್ಗೆ ಮಾತಾಡೋಣ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ KV ಧನಂಜಯ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಾಳೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು. ಆದರೆ ಆ ಭಾಷಣದಲ್ಲಿ ಕೆಲವೊಂದಿಷ್ಟು ಅಂಶಗಳಿದಾವೆ, ಅದನ್ನ ಅವ್ರು ಓದೋದಕ್ಕೆ ರೆಡಿ ಇಲ್ಲ. ಅದರಲ್ಲಿ ಜಿ ರಾಮ್ಜಿ ಕಾಯ್ದೆ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಸರ್ಕಾರ. ಹಾಗಾಗಿ ನಾನು ಓದಲ್ಲ ಅಂತ ರಾಜ್ಯಪಾಲರು ಪಟ್ಟು ಹಿಡಿದಿದ್ದಾರೆ. ಕಾನೂನಿನ ಪ್ರಕಾರ ಇದು ಸರಿನಾ ಸರ್? ಇಲ್ಲ, ಸಂಪೂರ್ಣವಾಗಿ ತಪ್ಪು. ಒಂದು ಸಂಪ್ರದಾಯ ಅಂತ ಹೇಳ್ಬಹುದು. ಇದನ್ನ ಕಿಂಗ್ಸ್ ಸ್ಪೀಚ್ ಅಂತ, ಅಂದ್ರೆ ಈ ಪದ್ಧತಿಯನ್ನ ನಾವು ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ ಇಂದ ಅಳವಡಿಸ್ಕೊಂಡಿದ್ದೀವಿ. ಸೊ ಈ ಪದ್ಧತಿ, ಇದೊಂದು ಸಂಪ್ರದಾಯ, 100 ವರ್ಷಗಳಿಂದ ಬಂದಿರುವಂತ ಸಂಪ್ರದಾಯವನ್ನ ನಾವು ಕೂಡ ಅಳವಡಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಅಧಿವೇಶನ ಶುರುವಾಗೋದ್ರ ಮುನ್ನ ಯಾವ ಸರ್ಕಾರ ಆಡಳಿತದಲ್ಲಿರುತ್ತೆ ಆ ಸರ್ಕಾರ ಬರೆದು ಕೊಟ್ಟಂತ ಒಂದು ಭಾಷಣವನ್ನ ಗವರ್ನರ್, ಅಂದ್ರೆ ಇಂಗ್ಲೆಂಡ್ ನಲ್ಲಿ ಮೊನಾರ್ಕ್, ರಾಜ, ಅಥವಾ ನಮ್ಮ ಭಾರತದಲ್ಲಿ ರಾಜ್ಯಗಳಲ್ಲಿ ಗವರ್ನರ್ ಅವರು ಓದ್ತಾರೆ. ಸೊ ಅದರಲ್ಲಿ ಅದು ಗೊತ್ತಿರುವಂತ ವಿಷಯ, ಅವರು ತಮ್ಮ ಸ್ವಂತ ಅಭಿಪ್ರಾಯವನ್ನ ತಿಳಿಸುವಂತ ಸಂದರ್ಭ ಅಲ್ಲ. ಅದು ಆಡಳಿತದ ಸರ್ಕಾರ ಕೊಟ್ಟಂತ ಒಂದು ವರದಿ ಏನಿದೆ ಅಥವಾ ಒಂದು ಸ್ಪೀಚ್ ಏನಿದೆ ಸ್ಕ್ರಿಪ್ಟೆಡ್, ಅದನ್ನ ಓದುವಂತದ್ದು. ಸೊ ಇದು ಈ ವಿಚಾರದಲ್ಲಿ ಅವರ ಸ್ವಂತ ಅಭಿಪ್ರಾಯಕ್ಕೆ ಅವಕಾಶ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ಅವರು ಅಬ್ಜೆಕ್ಟ್ ಮಾಡ್ಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಅಂಡ್ ಇದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಹೇಳ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ, ಇಂಗ್ಲೆಂಡ್ ನಲ್ಲೇ ನೀವು ಒಂದು ಮಹಾಯುದ್ಧದ ಸಮಯದಲ್ಲಿ ಹೊರಗಡೆ ಜನ ಊಟವಿಲ್ಲದೆ ಸಾಯ್ತಿದ್ರು. ಬಟ್ ಆದ್ರೆ ಸರ್ಕಾರ ಬಹಳಷ್ಟು ಪ್ರಾಸ್ಪರಸ್ ಆಗಿದೆ, ಸಮೃದ್ಧಿ ಇದೆ ನಮ್ಮ ನಾಡು ಅಂತ ಹೇಳಿದಂತದನ್ನ ಅಂದಿನ ರಾಜ ಓದ್ಬೇಕಿತ್ತು. ರಾಜನಿಗೆ ಮನಸ್ಸಿಲ್ಲದೆ ಇದ್ರು ಕೂಡ. ಸೊ ಇದನ್ನ ಆ ರೀತಿ ಗಮನಿಸೋದನ್ನ ಬಿಟ್ಟು ಇವರು ವೈಯಕ್ತಿಕವಾಗಿ ಈ ರೀತಿ ಪರಿಗಣಿಸೋದು ತಪ್ಪಾಗತ್ತೆ. ಗವರ್ನರ್ ಅವರು, ರಾಜ್ಯಪಾಲರು ಕಡ್ಡಾಯ ಅಂತಲ್ಲ, ಇದೊಂದು ವಾಡಿಕೆ ಅಥವಾ ಸಂಪ್ರದಾಯ. ಈ ಒಂದು ಹೆಲ್ತಿ ಸಂಪ್ರದಾಯ ಇದು. ಇದನ್ನ ಮುಂದುವರ್ಸ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ಈಗ ಪ್ರತಿಪಕ್ಷದವ್ರು ಹೇಳ್ತಾರೆ, ಸರ್ಕಾರ ತನ್ನ ಸಾಧನೆ ಏನ್ ಬೇಕಾದ್ರೂ ಉಲ್ಲೇಖ ಮಾಡ್ಲಿ, ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇರುವಂತಹ ಕೆಲವೊಂದಿಷ್ಟು ಅಂಶ ಅದನ್ನ ಹಾಕಬಾರ್ದು, ಅದನ್ನ ಯಾಕೆ ಹಾಕಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸರಿನಾ? ಅಂದ್ರೆ ಅವರು ಮಾಡಬೇಕಾದಂತ ಅಧಿವೇಶನದಲ್ಲಿ ಯಾವ ಒಂದು ಮಸೂದೆಗಳಿರುತ್ತವೆ, ಆ ಮಸೂದೆಗಳ ಬಗ್ಗೆ ಒಂದು ಸಣ್ಣ
ಇಂಟ್ರೊಡಕ್ಷನ್ ಅನ್ನ ಕೊಡೋ ಅಂತ ವಿಚಾರದಲ್ಲಿ ರಾಜ್ಯ ಸರ್ಕಾರ ಏನ್ ಬರ್ದಿರುತ್ತೆ ಅದನ್ನ ರಾಜ್ಯಪಾಲರು ಓದ್ತಾರೆ. ಬಟ್ ರಾಜ್ಯಪಾಲರು ಓದಿದ ಕಾರಣಕ್ಕೆ ಸಹಮತ ಸೂಚಿಸ್ತಾರೆ ಅಂತಲ್ಲ. ಒಂದು ಎರಡನೇದೇನಾಗತ್ತೆ ಅಂದ್ರೆ ನಮ್ಮ ಅಪೋಸಿಷನ್ ಅವರು ಕೂಡ ಈ ರೀತಿ ವಾಡಿಕೆ ಒಂದು ರಾಜ್ಯಪಾಲರು ಹಸ್ತಕ್ಷೇಪ ಮಾಡ್ಲಿ ಅಂತ ಹೇಳುವಂತ ತಪ್ಪಾಗತ್ತೆ. ಯಾತಕ್ಕೆ ಅಂದ್ರೆ ರಾಜ್ಯಪಾಲರು ಓದಿದ್ದರನ್ನ ಅವ್ರು ಒಪ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ನಾನು ಹೇಳಿದ್ನಲ್ಲ, ಈಗ ಮಹಾಯುದ್ಧದ ಸಮಯದಲ್ಲಿ, ವರ್ಲ್ಡ್ ವಾರ್ ಸಮಯದಲ್ಲಿ ಜನರಿಗೆ ಊಟವೇ ಇರ್ಲಿಲ್ಲ ಲಂಡನ್ ಹೊರಗಡೆ, ಬಹಳಷ್ಟು ಜನ ಸಾಯ್ತಾ ಇದ್ರು. ಬಟ್ ಆದ್ರೆ ಅಂದಿನ ಸರ್ಕಾರ ಒಂದು ಸಮೃದ್ಧಿ ಇರುವಂತ ನಾಡು, ನಾವು ಎಲ್ರು ಖುಷಿಯಾಗಿದ್ದಾರೆ ಅಂತ ಹೇಳಿದಂತ ಸ್ಪೀಚ್ ಅನ್ನು ಕೂಡ ಓದ್ಬೇಕಾದಂತ ಅನಿವಾರ್ಯತೆ ಇತ್ತು. ಈ ಸಂಪ್ರದಾಯವನ್ನ ನಾವು ಅಳವಡಿಸಿಕೊಂಡಿರೋದ್ರಿಂದ ಈ ತರನಾದ ವ್ಯತ್ಯಾಸಕ್ಕೆ ಅವಕಾಶ ಇರೋದಿಲ್ಲ. ಅಂಡ್ ಅಪೋಸಿಷನ್ ವಿರೋಧ ಪಕ್ಷಗಳು ಹೇಳ್ತಿರುವಂತದ್ದು ಏನಂದ್ರೆ, ಈ ರಾಜ್ಯ ಸರ್ಕಾರ ಉದ್ದಟತನದ ಒಂದು ಭಾಷಣವನ್ನ ಕೊಟ್ಟ ಮಾತ್ರಕ್ಕೆ ಗವರ್ನರ್ ಅವರು ಓದೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಆದ್ರೆ ಈ ಸಂಪ್ರದಾಯ ಹೇಗ್ ಬೆಳೆದ್ ಬಂದಿದೆ ಅಂದ್ರೆ, ರಾಜ್ಯ ಸರ್ಕಾರ ಏನ್ ಕೊಟ್ರು ಕೂಡ ಗವರ್ನರ್ ಅವರು ಇದು ರಾಜ್ಯ ಸರ್ಕಾರ ಕೊಟ್ಟಿರುವಂತ ಸ್ಪೀಚ್ ನಾನು ಓದ್ತಾ ಇದ್ದೀನಿ ಅಂತ ಹೇಳಿ ಓದಿ ಮುಗಿಸಿ ಹೋಗ್ತಾರೆ ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಸೊ ನೀವು ಸೆರಿಮೋನಿಯಲ್ ಅಧಿಕಾರಿ ನಮ್ಮ ಗವರ್ನರ್ ಅವರು ಅಂತ ನೋಡಿದಾಗ ಇದು ಎಲ್ಲ ಓಕೆ ಅಂತ ಅನ್ಸುತ್ತೆ. ಬಟ್ ನೀವು ಅವರನ್ನ ಇಲ್ಲ, ಅವ್ರಿಗೂ ಕೂಡ ಒಂದು ಅಭಿಪ್ರಾಯದ ಹಸ್ತಕ್ಷೇಪಕ್ಕೆ ಅವಕಾಶ ಇರುತ್ತೆ ಅಂತ ನೀವು ನೋಡ್ಲಿಕ್ಕೆ ಶುರು ಮಾಡಿದಾಗ ವಿರೋಧ ಪಕ್ಷದವ್ರು ಹೇಳ್ತಿರೋದು ಸರಿ. ಬಟ್ ಆದ್ರೆ ಅಂತಹ ಒಂದು ಪೊಸಿಷನ್ ಅನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿಲ್ಲ. ಓಕೆ ಓಕೆ, ಎಸ್, ಥ್ಯಾಂಕ್ ಯು ಕೆ ವಿ ಧನಂಜಯ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.